ನಮಸ್ಕಾರ ಸ್ನೇಹಿತರೆ, ಈ ಒಂದು ವಾರದ ಕಳಪೆ ಮತ್ತು ಉತ್ತಮ ಪ್ರೋಸೆಸ್ ಸಿಗ್ತಾನೆ ಜಸ್ಟ್ 24x7 ಲೈವ್ ಅಪ್ಡೇಟ್ ನಲ್ಲಿ ಮುಕ್ತಾಯವಾಗಿದೆ. ಸೊ ಯಾರ್ಯಾರು ಯಾರಿಗೆ ಕಳಪೆ ಮತ್ತೆ ಉತ್ತಮ ಪ್ರೋಸೆಸ್ ನ ಕೊಟ್ಟಿದ್ದಾರೆ, ಈ ಒಂದು ವಾರ ಯಾರು ಕಳಪೆ ತಗೊಂಡಿದ್ದಾರೆ ಉತ್ತಮ ತಗೊಂಡಿದ್ದಾರೆ ಅಂತ ಮಾತಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಒಂದು ವಾರದ ಉತ್ತಮ ಮತ್ತೆ ಕಳಪೆ ಪ್ರೋಸೆಸ್ ನಲ್ಲಿ ಮೊದಲು ರಘು ಅವರು ಉತ್ತಮವನ್ನ ಕಾವ್ಯ ಅವರಿಗೆ ನೀಡಿದ್ದಾರೆ, ಮತ್ತೆ ಕಳಪೆಯನ್ನ ಗಿಲ್ಲಿ ಅವರಿಗೆ ನೀಡಿದ್ದಾರೆ. ಗಿಲ್ಲಿಗೆ ಕಳಪೆ ನೀಡೋದಕ್ಕೆ ರೀಸನ್ ಕೊಟ್ಟಿದೆ ಅಂದ್ರೆ ಗಿಲ್ಲಿ ಅವರು ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಅವರನ್ನ ಕೆಳಗಿಟ್ಟು ಮಾತಾಡ್ತಾರೆ ಅನ್ನೋ ರೀಸನ್ ಇಲ್ಲಿ ರಘು ಅವ್ರು ಕೊಟ್ಟಂಗೆ ನಮಗೆ 24x7 ಲೈವ್ ನಲ್ಲಿ ಕಾಣ ಸಿಗ್ತಾ ಇತ್ತು. ಸೊ ಎಷ್ಟರ ಮಟ್ಟಿಗೆ ಸಮಂಜಸವಾದಂತ ಉತ್ತರ ಕೊಟ್ಟಿದ್ದಾರೆ ರಘು ಅಂತ ಎಪಿಸೋಡ್ ನಲ್ಲಿ ನೋಡಬೇಕಾಗುತ್ತೆ. ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಘು ಮತ್ತೆ ಗಿಲ್ಲಿ ಇವರು ಇಬ್ರು ಸಹ ಸ್ನೇಹಿತರಾಗಿ ಕಾಣಿಸ್ಕೊಳ್ತಾ ಇರ್ತಾರೆ. ಬಟ್ ನಾಮಿನೇಷನ್ ಅಥವಾ ಒಂದು ಕಳಪೆ ಉತ್ತಮ ಪ್ರೋಸೆಸ್ ಅಂತ ಬಂದಾಗ ಪದೇ ಪದೇ ರಘು ಅವರು ಗಿಲ್ಲಿ ಅವರನ್ನ ಹೆಸರು ತಗೊಳ್ತಾ ಇರ್ತಾರೆ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಎಷ್ಟು ಸಮಂಜಸವಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾಗುತ್ತೆ. ನಂತರ ರಕ್ಷಿತಾ ಶೆಟ್ಟಿ ಅವರು ಬರ್ತಾರೆ. ಕಳಪೆಯನ್ನ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಧ್ರುವಂತ್ ಅವರಿಗೆ ನೀಡ್ತಾರೆ. ಸಿಕ್ಕಾಪಟ್ಟೆ ಲಾಂಗ್ ಆಗಿರುವಂತ ಒಂದು ಕಾನ್ವರ್ಸೇಷನ್ ಜಗಳನೇ ನಡೀತು ಧ್ರುವಂತ್ ಮತ್ತೆ ರಕ್ಷಿತಾ ಶೆಟ್ಟಿ ಮಧ್ಯೆ ಅಂತ ಹೇಳ್ಬೋದು. ಮನೆಯಲ್ಲಿದ್ದಂತ ಪ್ರತಿ ಕಂಟೆಸ್ಟೆಂಟ್ ಗಳು ಸಹ ಅವ್ರಿಬ್ಬರನ್ನ ಸಮಾಧಾನ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂಡ್ರು. ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರ ಮತ್ತೆ ಕಾನ್ವರ್ಸೇಷನ್ ಅನ್ನು ತೀರಾ ಜಾಸ್ತಿನೇ ಆಗ್ತಾ ಇತ್ತು. ಸೀಕ್ರೆಟ್ ರೂಮ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ನನ್ನ ಜೊತೆ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಿಲ್ಲ, ಅತಿರೇಕದ ವರ್ತನೆ ತೋರುವಂತ ಧ್ರುವಂತ್ ಅವರು ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ರೆ ಅಂತ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇಲ್ಲ, ಧ್ರುವಂತನೇ ಸರಿಯಾದಂತ ವರ್ತನೆ ತೋರ್ಲಿಲ್ಲ. 2ನೇ ವಾರ 3ನೇ ವಾರದಿಂದ ಸಹ ಧ್ರುವಂತ್ ನನ್ನ ಟಾರ್ಗೆಟ್ ಮಾಡ್ಕೊಂಡ್ ಬಂದಿರೋ ಅವ್ರ ವ್ಯಕ್ತಿತ್ವ ಸರಿ ಇಲ್ಲ ಅಂತ ರಕ್ಷಿತಾ ಶೆಟ್ಟಿ ಅವರು ಸಹ ವಾದ ಮಾಡ್ತಾ ಇದ್ರು. ಫೈನಲ್ ಆಗಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕಳಪೆಯನ್ನ ಧ್ರುವಂತ್ಗೆ ನೀಡಿ ಉತ್ತಮವನ್ನು ಧನುಷ್ಗೆ ನೀಡಿದ್ರು. ಧನುಷ್ಗೆ ಉತ್ತಮ ನೀಡೋದಕ್ಕೆ ಕಾರಣ ಅಂದ್ರೆ ಇಲ್ಲಿ ಟಾಸ್ಕ್ ಗಳ ವಿಚಾರ ಅಂತ ಬಂದಾಗ ಈ ಒಂದು ವಾರ ಉತ್ತಮವಾದಂತ ಆಟವಾಡಿದ್ದಾರೆ ಧನುಷ್ ಅವರು. ಅದೇ ವಿಚಾರಕ್ಕೆ ಇಲ್ಲಿ ಧನುಷ್ ಅವರಿಗೆ ಉತ್ತಮ ಕೊಡ್ತಾ ಇದೀನಿ ಅಂತ ಹೇಳಿದ್ರು. ನಂತರ ಧ್ರುವಂತ್ ಅವರು ಇಲ್ಲಿ ಸರ್ಪ್ರೈಸಿಂಗ್ಲಿ ಶಾಕಿಂಗ್ಲಿ ಕಳಪೆ ಪಟ್ಟ ಕೊಟ್ಟಂತ ರಕ್ಷಿತಾ ಶೆಟ್ಟಿಗೆ ಇಲ್ಲಿ ಉತ್ತಮವನ್ನ ನೀಡಿದ್ರು. ಮನೆಯಲ್ಲಿ ಕಿಚನ್ ಅಂತ ಬಂದಾಗ ಎಲ್ಲೂ ಸಹ ಅವರ ಒಂದು ಎನರ್ಜಿ ಡ್ರಾಪ್ ಆಗೋದಿಲ್ಲ. ಬೆಳಗ್ಗೆ ಸಾಂಗ್ ನಲ್ಲಿ ಪ್ರಾರಂಭವಾಗುವಂತ ಎನರ್ಜಿ ಡ್ಯಾನ್ಸ್ ಎಂಡ್ ಆಗೋವರೆಗೂ ಮಧ್ಯರಾತ್ರಿ ಯಾರಾದ್ರೂ ಹಸಿವಾಗಿ ಊಟ ಕೇಳಿದ್ರು ಸಹ ಅವ್ರಿಗೆ ಊಟ ಮಾಡ್ಕೊಡೋರು ಸಹ ಅವ್ರ ಎನರ್ಜಿ ಅದೇ ತರ ಇರುತ್ತೆ. ಬಿಗ್ ಬಾಸ್ ಅದೇ ಉದ್ದೇಶಕ್ಕೆ ನಾನು ರಕ್ಷಿತಾ ಶೆಟ್ಟಿಗೆ ಉತ್ತಮ ಕೊಡ್ತಾ ಇದೀನಿ ಅಂತ ಧ್ರುವಂತ್ ಅವರು ಉತ್ತಮ ಕೊಡ್ತಾರೆ. ಇಲ್ಲಿ ಕಳಪೆಯನ್ನ ಗಿಲ್ಲಿಗೆ ಕೊಡ್ತಾರೆ. ಗಿಲ್ಲಿಗೆ ಕೊಟ್ಟಂತ ರೀಸನ್ ಏನಂದ್ರೆ ಅಶ್ವಿನಿ ಗೌಡರ ವಿಚಾರದಲ್ಲಿ ನೀವು ಅಶ್ವಿನಿ ಅವರನ್ನ ಪ್ರವೋಕ್ ಮಾಡಿದ ತರ ಮಾತಾಡಿದ್ದು ನನಗೆ ಇಷ್ಟ ಆಗ್ಲಿಲ್ಲ. ಅಂಡ್ ಈಗ ಬಿಗ್ ಬಾಸ್ ಸೀಸನ್ 12 ಅಂತ ಬಂದಾಗ ಪ್ರತಿ ಬಾರಿ ನೀವು ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ಒಂದ್ ಸ್ವಲ್ಪ ಪ್ರವೋಕಿಂಗ್ ಮಾಡೋದು, ಕೆಳಗಿಟ್ಟು ಮಾತಾಡ್ಕೊಂತ ಬಂದಿದ್ದೀರಾ. ಸೊ ನಿಮ್ಮ ಒಂದು ಟೇಸ್ಟ್ ಅಲ್ಲಿ ನಿಮ್ಗೆ ತೋರ್ಸೋಣ ಅಂತ ಈ ಒಂದು ವಾರ ನೀವು ಯಾವ ತರ ಬೇರೆ ಕಂಟೆಸ್ಟೆಂಟ್ ಹತ್ರ ಹೋಗಿ ರೇಗಿಸ್ತಿರೋ ಆ ತರ ನಿಮ್ಗೆ ರೇಗಿಸ್ತಾ ಇರೋ ತರ ಇಲ್ಲಿ ಕಳಪೆ ಪಟ್ಟವನ್ನ ಧ್ರುವಂತ್ ಅವರು ನೀಡಿದ್ರು ಅಂತ ಹೇಳ್ಬೋದು. ನಂತರ ಕಾವ್ಯ ಅವರು ಇಲ್ಲಿ ಉತ್ತಮವನ್ನು ರಘು ಅವರಿಗೆ ನೀಡಿದ್ರು. ರಘು ಅವರು ಈ ಒಂದು ವಾರ ಕಿಚನ್ ಕೆಲಸ ಆಗಿರ್ಬೋದು, ಮನೆಯಲ್ಲಿ ಜನಗಳ ಜೊತೆ ಬೆರೆಯೋದ್ರಲ್ಲಾಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದ್ರು. ಆ ಉದ್ದೇಶಕ್ಕೆ ರಘು ಅವರು ಉತ್ತಮ ಅಂತ ಕಾವ್ಯ ಅವರು ಹೇಳಿದ್ರು. ಕಳಪೆ ಪಟ್ಟವನ್ನ ಧ್ರುವಂತ್ ಅವರಿಗೆ ಕೊಟ್ಟರು. ಧ್ರುವಂತ್ ಅವರಿಗೆ ಕೊಟ್ಟಂತ ರೀಸನ್ ಏನು ಅಂದ್ರೆ ಇಲ್ಲಿ ಒಂದು ಬಾಲ್ ಟಾಸ್ಕ್ ಅಂತ ಇತ್ತು. ನೀವೆಲ್ಲರೂ ಸಹ ನೋಡಿದ್ರೆ ಒಂದು ಆಯಲ್ ಸುರಿದಿರುವಂತ ಒಂದು ಇದ್ರ ಮೇಲೆ ಓಡ್ಕೊಂತ ಹೋಗಿ ಬಾಲ್ ನ ಕಲೆಕ್ಟ್ ಮಾಡ್ಬೇಕು. ಅಲ್ಲಿ ಬುಟ್ಟಿಗೆ ಬಾಲ್ ಗಳನ್ನ ಎಸಿಬೇಕಾದ್ರೆ ರಕ್ಷಿತಾ ಶೆಟ್ಟಿ ಅವರನ್ನ ನೀವೇ ಇನ್ವೈಟ್ ಮಾಡಿ ನಿಮ್ಮ ಪರವಾಗಿ ಆಡೋದಕ್ಕೆ ಹೇಳಿದ್ರಿ. ಬಟ್ ಆ ಒಂದು ಟಾಸ್ಕ್ ಮುಗಿದಾದ ಮೇಲೆ 2 ನಿಮಿಷ ಕಾಲಾವಕಾಶ ಸಿಕ್ಕರೂ ಸಹ ರಕ್ಷಿತಾ ಶೆಟ್ಟಿ ನನ್ನನ್ನ ಸೋಲಿಸಬೇಕು ಅಂತಾನೆ ಆತರ ಆಡೋರು, ಸರಿಯಾದಂತ ರೀತಿಯಲ್ಲಿ ಆಟ ಆಡಿಲ್ಲ ಅಂತ ಅವಳ ಮೇಲೆ ನೀವು ಆಪಾದನೆ ಮಾಡಿದ್ರೆ ಅದು ಸರಿಯಾದಂತ ರೀತಿಯಲ್ಲಿ ನೀವು ವರ್ತನೆ ತೋರಲಿಲ್ಲ ಅಂತ ಅಲ್ಲಿ ಧ್ರುವಂತ್ ಅವ್ರಿಗೆ ಕಳಪೆ ಪಟ್ಟ ನೀಡಿದ್ರು ಅಂತಾನೆ ಹೇಳ್ಬೋದು. ನಂತರ ಸ್ಪಂದನ ಅವರು ಧನುಷ್ ಅವರಿಗೆ ಉತ್ತಮ ನೀಡಿದ್ರು. ಯಾಕಂದ್ರೆ ಧನುಷ್ ಅವರು ಈ ಒಂದು ವಾರ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡೋದು ಅಂತ ಹೇಳಿದ್ರು. ಆಕ್ಚುಲಿ ಈ ಒಂದು ಪ್ರೋಸೆಸ್ ನಲ್ಲಿ ಮ್ಯೂಟ್ ಆಗಿದ್ರೆ ಧನುಷ್ ಅವ್ರಿಗೆ ಕೊಟ್ರೆ ಇಲ್ಲ ರಾಶಿಕ್ ಅವ್ರು ಕೊಟ್ರ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ಅಲ್ಲಿ ಅವನು ಅನ್ನೋ ಒಂದು ಪದ ಬಳಕೆ ಬರ್ತಾ ಇದರಿಂದ ಧನುಷ್ ಅವ್ರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಗೆ ಕಳಪೆ ಪಟ್ಟವನ್ನ ರಕ್ಷಿತ್ ಅವ್ರಿಗೆ ಕೊಟ್ಟಂತ ರೀಸನ್ ಏನು ಅಂದ್ರೆ ಇವತ್ತು ಧನುಷ್ ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಇದಾರೆ ಅಂದ್ರೆ ಅದಕ್ಕೆ ಮುಖ್ಯವಾದಂತ ಕಾರಣ ರಕ್ಷಿತ್ ಅವರು ಸರಿಯಾದ ರೀತಿಯಲ್ಲಿ ರೀಸನ್ ಕೊಡ್ಲಿಲ್ಲ ರಕ್ಷಿತಾ ಅನ್ನೋದೇ ಇಲ್ಲಿ ರಕ್ಷಿತಾಗಿ ಕಳಪೆ ಪಟ್ಟ ನೀಡಿದ್ರು. ನೆಕ್ಸ್ಟ್ ಅಶ್ವಿನಿ ಗೌಡ ಅವರು ಬಂದ್ರು. ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ಬರೋಬ್ಬರಿ ಅರ್ಧ ಗಂಟೆ ಅಷ್ಟು ಜಗಳ ನಡೀತು ಅಂತಾನೆ ಹೇಳ್ಬೋದು 24x7 ಲೈವ್ ನಲ್ಲಿ. ಏನ್ ಒಂದು ಪದ ಬಳಕೆಗಳಾಗಿರ್ಬೋದು, ಪ್ರವಾಹ ಆಗಿರ್ಬೋದು, ಪ್ರತಿಯೊಂದು ಸಹ ಗಿಲ್ಲಿ ಕಡೆಯಿಂದ ಆಗಿರ್ಬೋದು ನಾನು ಸಿಕ್ಕಾಪಟ್ಟೆ ಕೂಲ್ ಆಗಿ ತುಂಬಾ ಅಂದ್ರೆ ತುಂಬಾ ಸೈಲೆಂಟ್ ಆಗಿ ಕೇಳಿದೆ ಗಿಲ್ಲಿ ನನಗೆ ಮೈಕೈ ನೋಡ್ತಾ ಇದೀವಿ, ಗಿಲ್ಲಿ ನಾನು ಬೆಳಗ್ಗೆ ಮಾಡ್ತೀನಿ ಅಂತ ತುಂಬಾ ಸಾಫ್ಟ್ ವಾಯ್ಸ್ ಅಂತ ಕೇಳಿದೆ. ಗಿಲ್ಲಿ ಬೇಕು ಅಂತ ನಾನು ಪ್ರವೋಕ್ ಮಾಡಿ ನೀನು ಅಂತ ಮಾತಾಡೋದು, ಬೇರೆ ಏನೇನೇನೋ ಮಾತಾಡೋದು ಅಂತ ಇಲ್ಲಿ ಅಶ್ವಿನಿ ಗೌಡ ಕಾರಣ ಕೊಡ್ತಾ ಇದ್ರು. ನಿಜ ಹೇಳ್ತಾ ಇದ್ರೆ ನೀವು ಒಂದು ಯಾವುದೇ ಒಂದು ಪದ ಬಳಕೆಗಳಾಗಿರ್ಬೋದು ಅಶ್ವಿನಿ ಅವ್ರು ಕೊಟ್ಟಂತ ರೀಸನ್ ಎಪಿಸೋಡ್ ನಲ್ಲಿ ಪ್ಲೇ ಮಾಡೋದಿಲ್ಲ. ಯಾಕೆ ಅಂದ್ರೆ ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಸ್ವಲ್ಪ ಸಿಕ್ಕಾಪಟ್ಟೆ ನೆಗೆಟಿವ್ ಆಗ್ಬಿಡ್ಬೋದು ಅನ್ನೋ ಉದ್ದೇಶವಾಗಿ ಬಿಗ್ ಬಾಸ್ ಅವ್ರಿಗೆ ಇರ್ಬೋದು. ಯಾಕೆ ಅಂತ ಹೇಳ್ತಾ ಇದೀನಿ ಅಂದ್ರೆ ಇಲ್ಲಿ ನಾವು ನೋಡ್ಕೊಂಡಾಗ ಇಲ್ಲಿ ಅಶ್ವಿನಿ ಗೌಡ ಅವ್ರು ನನ್ನ ಕಡೆಯಿಂದ ಒಂದೇ ಒಂದು ಸರಿ ಸಹ ಪ್ರವೋಕಿಂಗ್ ಆಗಿರ್ಬೋದು, ಜೋರಿ ಧ್ವನಿ ಆಗಿರ್ಬೋದು, ಇಲ್ಲ ನಾನ್ ಮಾಡಲ್ಲ ಅನ್ನೋ ಒಂದು ಮಾತಾಗಿರ್ಬೋದು ಬಂದೇ ಇಲ್ಲ. ನಾನು ಮಾಡ್ತೀನಿ ಅಂತ ಹೇಳಿದೆ ಅಷ್ಟರಲ್ಲೇ ಗಿಲ್ಲಿ ಸ್ವಲ್ಪ ಟ್ರಿಗರ್ ಆದ ಅನ್ನೋದ್ರ ಇಲ್ಲಿ ಅಶ್ವಿನಿ ಗೌಡ ರೀಸನ್ ಕೊಡ್ತಾ ಇದ್ರು.
ಇಲ್ಲಿ ಗಿಲ್ಲಿ ಅವರು ಆಕ್ಚುಲಿ ಆ ಒಂದು ಮೂಮೆಂಟ್ ಅಲ್ಲಿ ನಾನೇ ತಪ್ಪು ಮಾಡಿ ನನ್ನ ಭಾವನೆಯನ್ನು ಗಿಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇರೋ ಅದೇ ಉದ್ದೇಶ ಗಿಲ್ಲಿ ಅವ್ರು ಇಲ್ಲಿ ಅಷ್ಟು ಜೋರಾಗಿ ವಾದ ಮಾಡಕ್ಕಾಗಿರ್ಬೋದು, ಇಲ್ಲ ನಾನು ಸರಿಯಾದಂತ ರೀತಿಯಲ್ಲಿ ಅಲ್ಲಿ ನಡ್ಕೊಂಡಂತ ವಾದ ಮಾಡಕ್ಕೆ ಇವ್ರು ಹೋಗ್ತಾ ಇಲ್ಲ, ನಂದೇ ಜಾಸ್ತಿ ತಪ್ಪಿದೆ ಅಂತ ಗಿಲ್ಲಿ ಅವರಿಗೆ ಮನವರಿಕೆ ಆದಂಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಏಕವಚನದಲ್ಲಿ ಮಾತಾಡಿದಾಗಿರ್ಬೋದು, ಪ್ರವೋಕಿಂಗ್ ಮಾಡಿದಾಗಿರ್ಬೋದು, ನಾನೇನೇನೋ ಅನ್ನೋ ದೃಷ್ಟಿಯಲ್ಲಿ ಇವ್ರು ಮಾತಾಡ್ತಾ ಇದ್ರು ಗಿಲ್ಲಿ ಅಂತಾನೆ ಹೇಳ್ಬೋದು. ಇಲ್ಲಿ ನಂತರ ರಾಶಿಕ್ ಅವ್ರು ಬಂದ್ರು, ರಾಶಿಕ್ ಅವ್ರ ಸ್ಪಂದನ ಅವ್ರಿಗೆ ಉತ್ತಮ ನೀಡಿದ್ರು, ಧ್ರುವಂತರಿಗೆ ಕಳಪೆ ನೀಡಿದ್ರು. ಇಲ್ಲಿ ರಾಶಿಕ್ ವರ್ಸಸ್ ಧ್ರುವಂತ ತುಂಬಾ ದಿನಗಳಿಂದ ನಡ್ಕೊಂಡ್ ಬಂದಿರುವಂತ ವಿಚಾರಣೆ. ಸೊ ಇಲ್ಲಿ ಧ್ರುವಂತರಿಗೆ ಕಳಪೆ ಪಟ್ಟ ನೀಡಿದ್ರು ಅಂತ ಹೇಳ್ಬೋದು. ಗಿಲ್ಲಿ ಅವರು ಉತ್ತಮವನ್ನ ರಕ್ಷಿತಾ ಅವರಿಗೆ ನೀಡಿದ್ರು, ಕಳಪೆಯನ್ನ ಅಶ್ವಿನಿ ಗೌಡ ಅವರಿಗೆ ನೀಡಿದ್ರು. ಈಗಾಗಲೇ ಒಂದು ಪ್ರೋಮೋ ಏನ್ ರಿಲೀಸ್ ಆಗಿದೆ, ಬಿಗ್ ಬಾಸ್ ಮನೆ ನಿಮ್ಗೆ ಕ್ಯಾಪ್ಟನ್ ಆಗೋದಕ್ಕೆ ಸಹ ಯೋಗ್ಯತೆ ಇಲ್ಲ ಅಂತ ಮಾತಾಡಿದಾಗಿರಬಹುದು. ಅಶ್ವಿನಿ ಗೌಡ ಅವರು ನೀನ್ ಬಿಗ್ ಬಾಸ್ ಮನೆ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡಿದ್ಯಾ ಅಂತ ಆ ಒಂದು ಕಾನ್ವರ್ಸೇಷನ್ ಎಲ್ಲ ಸಹ ಇಲ್ಲಿ ನಡೀತು. ಅಂಡ್ ಇಲ್ಲಿ ಒಂದು ಕ್ಯಾಪ್ಟನ್ಸಿ ಓಟ ಅಂತ ಬಂದಾಗ ಬಿಗ್ ಬಾಸ್ ಅವರು ಅಶ್ವಿನಿ ಮತ್ತೆ ಧನುಷ್ ಇಬ್ರು ಸಹ ಚರ್ಚೆ ಮಾಡ್ಕೊಂಡು ನಿಮ್ಮಲ್ಲಿ ನೀವೇ ನಿರ್ಧಾರ ತಗೊಂಡು ಬಿಗ್ ಬಾಸ್ ಮನೆ ಮುಂದಿನ ಕ್ಯಾಪ್ಟನ್ ಯಾರಾಗ್ಬೋ ಅಂತ ನೀವೇ ನಿರ್ಧಾರ ತಿಳಿಸ್ಕೊಳ್ಳಿ ಅಂತ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಈಗಾಗಲೇ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಲ್ಲ. ಆ ಒಂದು ವಿಚಾರದಲ್ಲಿ ಇಲ್ಲಿ ಧನುಷ್ ಅವರಿಗೆ ಕ್ಯಾಪ್ಟನ್ಸಿ ಬಿಟ್ಕೊಂಡಂತ ಅಶ್ವಿನಿ ಗೌಡ ಅವರು ಹೀರೋ ಆಗೋಕೆ ಹೊರಟಿದ್ರು. ನಂತರ ಗಿಲ್ಲಿ ವರ್ಷ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ರೀಸನ್ ಕೊಟ್ರು. ನಂತರ ಫೈನಲ್ ಆಗಿ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿರುವಂತ ರಘು ಏನು ಧನುಷ್ ಅವರು ಬಂದ್ರು. ಧನುಷ್ ಅವರು ರಘು ಅವರನ್ನ ಉತ್ತಮವಾಗಿ ಸೆಲೆಕ್ಟ್ ಮಾಡಿದ್ರು. ಧ್ರುವಂತ್ ಅವರನ್ನ ಕಳಪೆಯಾಗಿ ಸೆಲೆಕ್ಟ್ ಮಾಡಿದ್ರು. ಕಳಪೆಗೆ ಕೊಟ್ಟಂತ ರೀಸನ್ ಅಂದ್ರೆ ರಕ್ಷಿತಾ ಶೆಟ್ಟಿ ಅದೇ ಆಟದಲ್ಲಿ ಆಟ ಆಡಿಸಿ ಬುಟ್ಟಿ ಆಟದಲ್ಲಿ ನಂತರ ಸರಿಯಾದ ರೀತಿ ಆಟ ಆಡ್ಲಿಲ್ಲ, ಬೇಕು ಅಂತ ನಾನು ಸೋಲ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ರಕ್ಷಿತಾ ಶೆಟ್ಟಿ ಅಂತ ಏನು ಧ್ರುವಂತ್ ಅವರು ಮಾತಾಡಿದ್ರು. ಅದು ಕರೆಕ್ಟ್ ಅಲ್ಲ. ನಿಮ್ಮ ಪರವಾಗಿ ಆಡುವಂತ ಅವಶ್ಯಕತೆ ಸಹ ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಇರ್ಲಿಲ್ಲ. ಬಟ್ ನಿಮ್ಮ ಪರವಾಗಿ ಬಂದು ರಕ್ಷಿತಾ ಶೆಟ್ಟಿ ಆಡದ ಮೇಲೆ ನೀವು ಹತ್ರ ಮಾತಾಡಿದ್ದು ತುಂಬಾ ತಪ್ಪು. ಧ್ರುವಂತ ಏನಂತಾರೆ ಇಲ್ಲಿ ಕಳಪೆ ಪಟ್ಟನ ನೀಡಿದ್ದಾರೆ. ಸೊ ಈ ಒಂದು ವಾರದ ಉತ್ತಮ ಪಟ್ಟವನ್ನ ರಕ್ಷಿತಾ ಶೆಟ್ಟಿ ಅವರು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಟ್ರೂ ಡಿಸರ್ವ್ ಇದ್ದಾರೆ, ತುಂಬಾ ಚೆನ್ನಾಗಿ ಆಟನು ಆಡಿದ್ದಾರೆ. ಈ ಒಂದರ ಡಿಸರ್ವ್ ಇದ್ದಾರೆ ಉತ್ತಮ ಪಟ್ಟಕ್ಕೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಕಳಪೆ ಪಟ್ಟವನ್ನ ಧ್ರುವಂತ್ ಅವರಿಗೆ ನೀಡಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಂತ ನಿಮ್ಗೆ ಅನಿಸ್ತದೆ, ಇಲ್ಲ ಅದು ಧ್ರುವಂತ್ ಅವ್ರಿಗೆ ಕಳಪೆ ಪಟ್ಟ ಸಿಕ್ಕಿರೋದು ತಪ್ಪು ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇದೀನಿ. ಬಿಗ್ ಬಾಸ್ ನ 24x7 ಲೈವ್ ನ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್, ಎಪಿಸೋಡ್ ರಿವ್ಯೂಸ್ ಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.